ದಾಳಿಗಳಿಂದಾಗಿ ಸೌದಿ ಅರೇಬಿಯಾ ಆಕಾಶದಲ್ಲೂ ಇರಾನ್ನ ಮಿಸೈಲ್ ಡ್ರೋನ್ಗಳು ಹಾರಾಡ್ತಾ ಇವೆ. ಮಿಸೈಲ್ ಟೆಸ್ಟ್ ಬಳಿಕ ರಾಕೆಟ್ ಪರೀಕ್ಷೆ ಮಾಡಿದಾನೆ ಕಿಮ್. ರಾಕೆಟ್ ಲಾಂಚ್ ಪರೀಕ್ಷೆ ಪರಿಶೀಲನೆ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ನಿಂದ. ಯುದ್ಧದ ನಡುವೆ ಉತ್ತರ ಕೊರಿಯಾ ಸಮರ ಸಿದ್ಧತೆ ನಡೆಸ್ತಾ ಇದೆ. ಈ ಕಡೆ ಮತ್ತೊಂದು ಆತಂಕ ಶುರುವಾಗಿದೆ. ನಿನ್ನೆಯಷ್ಟೇ ಉತ್ತರ ಕೊರಿಯಾದಿಂದ ಜಪಾನ್ ಕಡೆಗೆ ಒಂದು ಮಿಸೈಲ್ನ ಲಾಂಚ್ ಮಾಡಿ ಟೆಸ್ಟಿಂಗ್ ಮಾಡಲಾಗಿತ್ತು. ಇದರ ಬಗ್ಗೆ ಜಪಾನ್ ಅಧಿಕೃತ ಹೇಳಿಕೆ ಕೊಟ್ಟಿದೆ, ಆತಂಕವನ್ನು ವ್ಯಕ್ತಪಡಿಸಿತ್ತು. ಈಗ ಮತ್ತೊಂದು ಪರೀಕ್ಷೆ ನಡೆಸಿರೋದು. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಆತಂಕ ಮನೆ ಮಾಡಿದೆ, ಕಾರ್ಮೋಡ ಕವಿದಿದೆ. ಮಿಸೈಲ್ ಟೆಸ್ಟ್ ಬಳಿಕ ಈಗ ಕಿಮ್ ರಾಕೆಟ್ ಪರೀಕ್ಷೆ ಮಾಡಿರೋದು. ರಾಕೆಟ್ ಲಾಂಚ್ ಪರೀಕ್ಷೆಯಾಗಿದೆ ಉತ್ತರ ಕೊರಿಯಾದಿಂದ. ಕಿಮ್ ಜಾನ್ ಉಂಗ್ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಈಗ ರಾಕೆಟ್ ಲಾಂಚಿಂಗ್ ಪರೀಕ್ಷೆಯನ್ನು ನಡೆಸಿರೋದು. ಯಾಕೆ ನಿನ್ನೆ ಈ ಮಿಸೈಲ್ ಲಾಂಚ್ ಆಗಿತ್ತು ಅಂದರೆ ಅಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಮೆರಿಕ ಬೇರೆ ಕಡೆಗೆ ಶಿಫ್ಟ್ ಮಾಡಿತ್ತು. ಹೀಗಾಗಿ ಜಪಾನ್ ಕಡೆಗೆ ಗುರಿ ತಿರುಗಿಸಿ ಉತ್ತರ ಕೊರಿಯಾ ಒಂದು ಮಿಸೈಲ್ ಟೆಸ್ಟ್ ಮಾಡಿ ಆತಂಕ ಭಯ ಹುಟ್ಟಿಸಿತ್ತು. ಇನ್ನು ಅದರ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ, ಆತಂಕಗಳು ಮನೆ ಮಾಡಿದೆ. ಅದರ ಬೆನ್ನಲ್ಲೇ ಈಗ ರಾಕೆಟ್ ಲಾಂಚಿಂಗ್ ಪರೀಕ್ಷೆ ಕೂಡ ಉತ್ತರ ಕೊರಿಯಾ ಕಡೆಯಿಂದ ಆಗ್ತಾ ಇದೆ. ಅಂದರೆ ಯುದ್ಧದ ತಯಾರಿ, ಸಮರದ ಸಿದ್ಧತೆ ಆಗ್ತಾ ಇದೆಯಾ ಉತ್ತರ ಕೊರಿಯಾದಿಂದ ಅಂತ ಅನ್ನಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆರಂಭ ಆದ ಯುದ್ಧ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಆರಂಭಿಸಿದಾಗಿಂದ ಫೆಬ್ರವರಿ 28ರ ನಂತರ ಈ ಯುದ್ಧ ಆರಂಭ ಆಯಿತು. ನಾವೀಗ ಗಮನಿಸ್ತಾ ಇದ್ವಿ, ಮತ್ತೊಂದು ಕಡೆ ಚೀನಾ ತೈವಾನ್ ಮೇಲೆ ಏನಾದರೂ ಯುದ್ಧ ಆರಂಭ ಮಾಡುತ್ತಾ ಅನ್ನೋ ರೀತಿಯಾಗಿ ಬೆಳವಣಿಗೆಗಳು ಆ ಸಮುದ್ರ ಭಾಗದಲ್ಲಿ ಕಂಡು ಬರ್ತಾ ಇದೆ. ಈ ಕಡೆ ನೋಡಿದ್ರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾನ್ ಉಂಗ್ ರಾಕೆಟ್ ಲಾಂಚರ್ ಟೆಸ್ಟಿಂಗ್ ಮಾಡಿರೋದು ಈಗ ಮತ್ತೆ. ನಿನ್ನೆ ನೋಡಿದರೆ ಮಿಸೈಲ್ ಟೆಸ್ಟಿಂಗ್, ಇವತ್ತು ರಾಕೆಟ್ ಲಾಂಚರ್ನ ಟೆಸ್ಟಿಂಗ್ ನಡೆಸಿರೋದು. ಉತ್ತರ ಕೊರಿಯಾದಲ್ಲಿ ಏನಾಗ್ತಾ ಇದೆ? ಕಿಮ್ ಜಾನ್ ಉಂಗ್ ಸಮರಕ್ಕೆ ಸಿದ್ಧ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆಯಾ ಅನ್ನುವಂಥ ಆತಂಕ ಮತ್ತು ಚರ್ಚೆಗಳು ವಿಶ್ವ ಮಟ್ಟದಲ್ಲಿ ಇದು ಆತಂಕವನ್ನು ಹುಟ್ಟಿಸ್ತಾ ಇದೆ. ನೋಡ್ತಾ ಇರಬಹುದು, ನಾರ್ತ್ ಕೊರಿಯಾ ಟೆಸ್ಟಿಂಗ್ ಮಾಡ್ತಾ ಇರುವಂಥ ದೃಶ್ಯ ಅದು. ನಾರ್ತ್ ಕೊರಿಯಾಗೆ ಬಹುತೇಕ ದೇಶಗಳು ಆತಂಕ ಪಡೋದು ಯಾಕೆ ಅಂದರೆ ಅಲ್ಲಿರೋದು ಸರ್ವಾಧಿಕಾರದ ಆಡಳಿತ. ಅಲ್ಲಿ ಆತ ಏನು ನಿರ್ಧಾರ ಕೈಗೊಳ್ತಾನೆ ಸರ್ವಾಧಿಕಾರಿಯಾಗಿ ಕಿಮ್ ಜಾನ್ ಉಂಗ್, ಅದೇ ಅಂತಿಮ ನಿರ್ಧಾರ ಆಗಿರುತ್ತೆ. ರಷ್ಯಾಗಾಗಲಿ, ಅಮೆರಿಕಾಗಾಗಲಿ, ಚೀನಾಗಾಗಲಿ ಯಾವುದೇ ದೇಶದ ಯಾವುದೇ ವಿಶ್ವ ನಾಯಕರ ಮಾತಿಗೂ ಕೂಡ ಕ್ಯಾರೆ ಅನ್ನೋದಿಲ್ಲ ಕಿಮ್ ಜಾನ್ ಉಂಗ್. ಈ ಕಾರಣಕ್ಕಾಗಿ ಈ ಟೆಸ್ಟಿಂಗ್ಗಳು ಆತಂಕಕ್ಕೆ ಕಾರಣ ಆಗಿದೆ.